ಚಿಂಗಾರಿ ಮಹಾದೇವರ ಪುತ್ರ ಮನೋಹರ್ ನಮ್ಮ ಜೊತೆಗಿದ್ರೆ ಬನ್ನಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಈ ಥರದೊಂದು ಶಾಕಿಂಗ್ ವಿಚಾರ, ಯಾಕೆಂದರೆ ಇಂಡಸ್ಟ್ರಿ ಮೊದಲೇ ಒಂದು ರೀತಿ ಸೋಲು ಅಂತಾನೆ ಒಂದು ಕುಗ್ಗಿರುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ಮತ್ತೊಂದು ಸುದ್ದಿ ಇಡೀ ಇಂಡಸ್ಟ್ರಿಯನ್ನು ಮತ್ತಷ್ಟು ಕುಗ್ಸಿರುವಂಥ ವಿಚಾರ. ಈ ಬೆಳವಣಿಗೆ ಬಗ್ಗೆ ಮಾತಾಡೋದಾದ್ರೆ ಸರ್, ಇಂಡಸ್ಟ್ರಿ ಕುಗ್ಗಿರೋದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಇದು ಪ್ಯೂರ್ಲಿ ಯಾಕಂದರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ದರ್ಶನ್ ಅವ್ರು ಏನೂ ಮಾಡಿಲ್ಲ. ಅವ್ರ ಪರ್ಸ್ನಲ್ ಅದೇನಾಗಿದೆ, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್, ಅದ್ರ ಪಾಡಿಗೆ ಅದಿರುತ್ತೆ. ಇಂಡಸ್ಟ್ರಿ ಕುಗ್ಗೋದು ಅಂದರೆ ಸಿನಿಮಾಗಳ ಕೊರತೆ ಅಭಾವದಿಂದ ಇಂಡಸ್ಟ್ರಿ ಕುಗ್ಗಿರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಯಾಕಂದರೆ ಇವೆರಡನ್ನೂ ನಾನು ಮರ್ಜ್ ಮಾಡೋಕ್ಕೆ ಇಷ್ಟ ಇಲ್ಲ. ನೀವು ನೋಡಿದಾಗ, ಯಾಕಂದರೆ ನಿಮ್ಮ ಪ್ರೊಡಕ್ಷನಿಂದ ಒಂದು ಸಿನಿಮಾ ಆಗಿದೆ, ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ಅನಿಸ್ತಾ ಇದೆಯಾ ಸರ್? ಇವಾಗ ಏನು ಹೇಳೋಕ್ಕೂ, ಯಾಕಂದರೆ ತನಿಖೆ ಹಂತದಲ್ಲಿದ್ದಾಗ ಏನು ಹೇಳೋಕ್ಕೂ ಒಂದು ಇದಾಗುತ್ತೆ. ಬಟ್ ಭಾಗಿಯಾಗಿರ್ತಾರೆ ಅನ್ನೋಕ್ಕೂ ಒಂದು ರೀತಿಲಿ ಸಾಧ್ಯತೆಗಳಿರುತ್ತೆ, ಆಯಿತಾ, ಇಲ್ಲದೆ ಇರೋದು ಸಾಧ್ಯತೆಗಳಿರುತ್ತೆ. ಯಾಕಂದರೆ ಅಷ್ಟು ಜನ ಇವಾಗ ಎಲ್ಲರೂ ಅವ್ರ ಸಂಗಡಿಗರೇ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಅವ್ರದ್ದು ಇರುತ್ತೆ ಒಂದು ಭಾವನೆ. ನಿಮ್ಮ ಸಿನಿಮಾದ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ದರ್ಶನ್ ಹೇಗಿದ್ರು ಸರ್? ಇವತ್ತು ಹೇಳ್ತೀನಿ ಕೇಳಿ, ದರ್ಶನ್ ಇಸ್ ಅ ವೆರಿ ನೈಸ್ ಪರ್ಸನ್, ಒಂದು ಹಂಬಲ್ ಹ್ಯೂಮನ್ ಬೀಯಿಂಗ್. ಬಟ್ ಏನು ಪ್ರಾಬ್ಲಮ್ ಅಂದರೆ ಆ ವ್ಯಕ್ತಿ ಸುತ್ತಮುತ್ತ ಇರೋರು ಯಾರೂ ಸರಿಗಿಲ್ಲ. ಅದನ್ನು ನಾನು ಓಪನ್ ಆಗಿ ಹೇಳ್ತೀನಿ. ಆ ವ್ಯಕ್ತಿ ಸುತ್ತಮುತ್ತ ಇರೋರು ಯಾರು ಒಬ್ರು ಇವಾಗ ಅಷ್ಟು ಜನದಲ್ಲಿ ಇವಾಗ ನಡೀತಾ ಏನು ಅಂದಾಗೆ ಹಣ ಬಿಟ್ಬಿಡೋಣ, ನಾನು ಏನೋ ಒಂದು ಆಳು ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಒಬ್ಬನ ಚಾನ್ಸ್ ಸಿಕ್ಕಿರೋದು ಇವರು ಇವತ್ತು ಈ ಥರ ಜೈಲಲ್ಲಿ ಇರೋದಾಗ್ಲಿ ಇನ್ನೊಂದಾಗ್ಲಿ ಬೇಕಾಗಿರ್ಲಿಲ್ಲ. ನೀನು ಮಾಡಿದ್ದೇ ರೈಟು ಅಂದಾಗ ಒಬ್ಬ ಮನುಷ್ಯನ ನಾವು ಹಾಳು ಮಾಡ್ದಂಗೆ. ಅದು ತಪ್ಪು ಮಾಡ್ತಿರೋ ತಪ್ಪು ಅನ್ಬೇಕು, ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಅನ್ಬೇಕು. ಆ ಥರ ಒಂದು ಸರ್ಕಲ್ನ ನಾವು ಬೆಳೆಸ್ಕೋಬೇಕು. ಅದಿಬ್ರು ಆಗಿರ್ಬೋದು, ಆ ಥರ ಒಳ್ಳೆ ಸರ್ಕಲ್ನ ನಾವು ಬೆಳೆಸ್ಕೋಬೇಕು. ಅದು ಒಂದು ಮಿಸ್ಟೇಕ್ ಆಗಿದೆ ಅಂತ ನನ್ನ ಭಾವನೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.